RCB ಮತ್ತೆ CSK ಮ್ಯಾಚ್ ಇದೆ. ಸೊ ನೋಡೋಣ, ನಿಮ್ ಸಪೋರ್ಟ್ ಯಾರಿಗೆ ಅಂತ ಕಮೆಂಟ್ ಮಾಡಿ. ಫಸ್ಟ್ ಬಿತ್ತು ಬ್ಯಾಟಿಂಗ್, ಬಟ್ ಹೋಗಿ ನೋಡಿದ್ರೆ ಅಲ್ಲಿ ಒಳಗಡೆ ಹೋಗಕ್ಕೆ ಬರ್ತಾ ಇಲ್ಲ. ಫುಲ್ ಸ್ಟಾರ್ಟಿಂಗು ಗೈಸ್ ಇವಾಗ ಹೋಗ್ತಿದ್ದೀವಿ. ಅಲ್ಲಿ ನೋಡಕ್ ಹೋಗಲ್ಲ, ನಿಂತ್ಕೊಳಕ್ ಹೋಗಲ್ಲ, ಅಷ್ಟೊಂದು ಜನ ಇದ್ದಾರೆ. ಸೊ ಫೋನಲ್ಲಿ ನೋಡಿದ್ರೆ ಬೆಟರ್. ಔಟ್ನಲ್ಲಿ ನೀವು ಯಾರು ಬಂದಿದ್ದೀರಿ ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ಇವತ್ತು ಬಂದಿರೋದು ಕ್ಯಾಟ್ರಿಂಗ್ಗೆ. ಸೊ ಅಂದರೆ ಕೆಲಸಕ್ಕೆ ಕ್ಯಾಟ್ರಿಂಗ್ ಹೋಗೋ ಫ್ರೆಂಡ್ಗೆ ಶೇರ್ ಮಾಡಿ. ಸೊ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬ್ಲಾಗ್ಗೆ ನಿಮಗೆ ವೆಲ್ಕಮ್. ಸೊ ನೋಡಿ ಹೇಗಿದೆ ಪ್ಲೇಸ್ ಅಂತ. ಸೊ ಇವತ್ತು ಬಂದಿರೋದು ಕ್ಯಾಟ್ರಿಂಗ್ಗೆ. ಸೊ ಅಂದರೆ ಕೆಲಸಕ್ಕೆ ಬಾಯ್ಸ್ಗೆ ಈ ಕಾಲೇಜ್ ಟೈಮಲ್ಲೆಲ್ಲ ಒಂದು ಫೈನಾನ್ಸಿಯಲ್ ಸಪೋರ್ಟ್ ಆಗಿ ನಿಂತಿರೋದೇ ಕ್ಯಾಟ್ರಿಂಗು. ಸೊ ನಾನು ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಕಾಲೇಜ್ ತಪ್ಪಿಂದ. ಸೊ ಬ್ಲಾಗ್ ಮಾಡಿಲ್ಲ, ನಿಮಗೂ ತೋರಿಸೋಣ ಬ್ಲಾಗ್ ಮಾಡಿ ಹೇಗಿರುತ್ತೆ ಎಲ್ಲ ಅಂತ. ಸೊ ಅದಕ್ಕೆ ಇವಾಗ ಗೋಡನ್ಗೆ ಬಂದಿದ್ದೀನಿ. ಇದೇ ಗೋಡನ್ ತೋರಿಸ್ತೀನಿ ಇವಾಗ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಬೇಕಾ ಸಬ್ಸ್ಕ್ರೈಬ್ ಮಾಡಿ. ಸೊ ಕಂಪ್ಲೀಟ್ ನೋಡಿ, ಆದಷ್ಟು ನಿಮ್ಮ ಕ್ಯಾಟ್ರಿಂಗ್ ಹೋಗೋ ಫ್ರೆಂಡ್ಗೆ ಶೇರ್ ಮಾಡಿ. ಸೊ ಕಂಪ್ಲೀಟ್ ನೋಡಿ. ಇದು ಅದು ಮೈಸೂರಲ್ಲೇ ಔಟ್ಸ್ಕಟ್ಸು. ಸೊ ನಮ್ದು ಗಾಯಸಿ ಮಾವಿನಕಾಯಿ ಇನ್ನು ಹಣ್ಣಾಗಕ್ಕೆ ಒಂದು 2 ತಿಂಗಳಾಗುತ್ತೆ ಅಂತ. 1 ತಿಂಗಳು ಎತ್ಕೊ ತಿನ್ನವ ಅಂದರೆ ಇನ್ನು ಕಾಯಿ ಆಗಲ್ಲ. ಇಲ್ಲೊಂದು, ಅಲ್ಲೊಂದು, ಮತ್ತು ಇಲ್ಲೊಂದು ಫುಲ್ ಮಾವಿನಕಾಯಿ ಯಾವ್ದು ನೋಡಿ. ಸೊ ನೋಡ್ತಿದ್ರಲ್ಲ, ಇದೇ ಗೋಡನ್. ಅಂದರೆ ಒಂದು 100-200 ಜನಕ್ಕಾದ್ರೆ ಇಲ್ಲ ಗೋಡಲ್ಲೇ ಮಾಡಿಸ್ಕೊಂಡು ಹೊರಟೋಗ್ತಾರೆ ತಗೊಂಡು. ಸೊ ಜಾಸ್ತಿ ಜನಕ್ಕಾದ್ರೆ ಅಲ್ಲೋಗಿ ಮಾಡ್ತಾರೆ ಅಷ್ಟೇ. ಸೊ ಇವತ್ತಿನ ಕೆಲಸ ಒಂದು 150 ಜನಕ್ಕೆ ಅನಿಸುತ್ತೆ ಅಷ್ಟೇ. ಸೊ ಗೋಡನ್ ಬನ್ನಿ. ಸೊ ಇಲ್ಲಿ ಎಷ್ಟು ಗೋಡನಿಂದ ಆಟೋಗೆ ಎಲ್ಲಾನ ಪ್ಯಾಕ್ ಮಾಡ್ಕೊಂಡು ಆ ಪ್ಲೇಸ್ಗೆ ಹೋಗಿ ಬಡಿಸ್ಬಿಟ್ಟು ಹೋಗೋದು ಅಷ್ಟೇ ಕೆಲಸ. ಸೊ ಆದರೂ ಸಕ್ಕದಾಗಿದೆ ಪ್ಲೇಸು. ಇಲ್ಲಿ ನೋಡಿ, ಇಲ್ಲಿ ಏಯ್ ನಮ್ಮ ಮೇಸ್ತ್ರಿ ಇವನೇ ಕೆಲಸ ಮಾಡ್ತಿದ್ದೆಲ್ಲ. ಎಲ್ಲ ಪ್ಯಾಕ್ ಆಗೈತೆ ಇವಾಗ. ಆಟೋ ಬಂದರೆ ಆಟೋಗೆ ಹಾಕೋಗೋದು ಅಷ್ಟೇ. ಗಾಯ್ಸ್ ಇವಾಗ ಬಂದ್ವಿ ಪ್ಲೇಸ್ಗೆ. ಅಣ್ಣ ನೋಡಿಲ್ಲ ನಮ್ಮ ಕರ್ಕೊಂಬಂದವ. ಮಾತಾಡ್ಲಾ? ಯಾರದು? ಬ್ಲಾಗು ನೀ ಅಂತಿದ್ದಲ್ಲ, ಏನಲ್ಲ 11 ದಿನದ ಕಾರ್ಯಕ್ರಮವನ್ನು ಇಲ್ಲಿ ಮಾತಾಡು. ಮಾತಾಡು ಮತ್ತೆ. ಈಗ ಗೈಸ್ ಅಂದ್ರೆ ಇವಾಗ ಗೋಡನಿಂದ ಪ್ಲೇಸಿಗೆ ಬಂದಿವಿ. ಸೊ ಇದೇ ಜಾಗದಲ್ಲಿ ಇವಾಗ ಊಟ. ಸೊ ಇಲ್ಲಿ ಸ್ಟಾರ್ಟ್ ಆಗೋದು ನೋಡ್ಬೇಕು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಮುಗಿಸ್ಕೊ ಹೋಗ್ಬೇಕು. ಸೊ ಇಲ್ಲಿ ಸೆಟಪ್ ಆಗೈತೆ ಎಲ್ಲ ಕಂಪ್ಲೀಟಾಗಿ. ಸೊ ಇದೆ ಎಲ್ಲಿ ಅಂದರೆ ಇಲ್ಲಿ ಕಾವೇರಿ ಸ್ಕೂಲ್ ಆಪೋಸಿಟಲ್ಲೇ. ಸೊ ಮುಗಿಸ್ಕೊ ಹೋಗೋಣ. ಸೊ ಅಂದರೆ ನಮ್ಮ ಬಾಯ್ಸ್ ಲೈಫಲ್ಲಿ ಒಂದು ಮೇಜರ್ ಫೈನಾನ್ಸಿಯಲ್ ಸಪೋರ್ಟ್ ಮಾಡೋದೇ ಇದು ಕ್ಯಾಟ್ರಿಂಗು. ಸೊ ನಿಮಗೆಲ್ಲ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾರ್ಯಾರು ಹೋಗಿರ್ತೀರ ಅಂತೆಲ್ಲ. ಸೊ ನೋಡೋಣ, RCB ಮತ್ತು CSK ಮ್ಯಾಚ್ ಇದೆ. ಸೊ ನೋಡೋಣ, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಕಮೆಂಟ್ ಮಾಡಿ. ಸೊ JC ಗ್ರೌಂಡಲ್ಲಿ ಫ್ಯಾನ್ ಪಾರ್ಕ್ ಅರೇಂಜ್ ಆಗಿದೆ ಅಂದರೆ RCB ಮತ್ತು CSK ಮ್ಯಾಚ್ಗೆ. ಸೊ ನಿನ್ನೆ ಆಗಿದೆ. ಸೊ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀನಿ. ಹೋಗಿ ನೋಡೋಣ ಹೇಗಿದೆ, ಹೇಗೆ ನಡೆಯುತ್ತೆ ಅಂತೆಲ್ಲ ಕಂಪ್ಲೀಟಾಗಿ. ಸೊ ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಕಮೆಂಟ್ ಮಾಡಿ, ಕಂಪ್ಲೀಟ್ ತೋರಿಸ್ಕೊಡ್ತೀನಿ. ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕೆಲಸ. ಸೊ ಗೈಸ್ ನಾವು ಫ್ಯಾನ್ ಪಾರ್ಕ್ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಸೊ ಟಾಸ್ ನೋಡ್ಕೊ ಹೋಗಿದ್ವಿ. ಅಂದರೆ ಬ್ಯಾಟಿಂಗ್ ಯಾವ ಫಸ್ಟ್ ಆಗಿತ್ತು ಅಂತ. RCB ಆದ್ರೆ ಹೋಗೋಣ ಅನ್ಕೊಂಡು ಫಿಕ್ಸ್ ಆಗಿದ್ವಿ. ಸೊ ಫಸ್ಟ್ ಬಿತ್ತು ಬ್ಯಾಟಿಂಗು, ಬಟ್ ಹೋಗಿ ನೋಡಿದ್ರೆ ಅಲ್ಲಿ ಒಳಗಡೆ ಹೋಗಕ್ಕೆ ಬರ್ತಾ ಇಲ್ಲ. ಫುಲ್ ಸ್ಟಾರ್ಟಿಂಗು ಗಾಡಿಯಲ್ಲಿ ಪಾರ್ಕ್ ಮಾಡೋದು ನೋಡ್ಬಿಟ್ಟು ಎಲ್ಲೋ ಅಡ್ಜಸ್ಟ್ ಮಾಡಿ ಪುನಃ ಒಳಗಡೆ ಹೋದ್ರೆ ಕಾಲಿಡಕ್ಕೆ ಜಾಗ ಇಲ್ಲ, ಏನು ಕಾಣ್ತಾನೆ ಇಲ್ಲ ಅಲ್ಲಿ. ಸೊ ವಿಡಿಯೋ ಮಾಡಿದ್ದೀನಿ, ನೋಡಿ ಹಾಕ್ತೀನಿ ನೋಡಿ. ಇವಾಗ ಬಂದಿದೆ ಫ್ಯಾನ್ ಪಾರ್ಕ್. ನೋಡಿ ಎಷ್ಟು ಜನ ಇದ್ರಂತ, ಜಾಗನೇ ಇಲ್ಲ ಹೊತ್ತಲ್ಲಿ.
ಜನಸಂಖ್ಯೆ ನೋಡಿ ನೋಡಿ ಎಷ್ಟು ಜನ ಇದಾರೆ ಅಂತೆಲ್ಲ ಸ್ಟೇರ್ ಕೇಸ್ ಮೇಲೆಲ್ಲ ಕುತ್ಕೊಂಡು ನೋಡ್ತಾರೆ ಇವತ್ತು. ಅಷ್ಟು ಜನಸಂಖ್ಯೆ ಇವತ್ತಂತೂ ನೋಡಕ್ಕಾಗಲ್ಲ, ಯಾರು ಬರಬೇಡಿ ಅಷ್ಟೇ. ಸ್ವಲ್ಪ ರಿಲೀಫ್ ಆಗಿರುತ್ತೆ. ಗೈಸ್ ಇವಾಗ ಹೋಗ್ತಿದ್ದೇವೆ, ಅಲ್ಲಿ ನೋಡಕ್ ಹೋಗಲ್ಲ, ನಿಂತ್ಕೊಳಕ್ ಹೋಗಲ್ಲ, ಅಷ್ಟೊಂದ್ ಜನ ಇದಾರೆ. ಸೊ ಫೋನಲ್ಲಿ ನೋಡೋದೇ ಬೆಟ್ರ್. ಒಟ್ನಲ್ಲಿ ನೀವ್ ಯಾರು ಬಂದಿದ್ದೀರಿ ಅಂತ ಕಮೆಂಟ್ ಮಾಡಿ ನೋಡೋಣ. ನೋಡಿ ಆಲ್ಮೋಸ್ಟ್ ಎಲ್ಲ ಹೋಗ್ತಿದಾರೆ ಪುನಃ, ಆದ್ರೂ ಸುಮಾರು ಜನ ಬರ್ತಿದ್ದಾರೆ, ಅದೇನಕ್ಕಂತ ಗೊತ್ತಿಲ್ಲ, ಪುನಃ ಹೋಗ್ತಾರೆ ಅಷ್ಟೇ. ಸೊ ನೋಡೋಣ, ಕಂಟ್ರೋಲ್ ಮಾಡ್ತಾರೆ. ಸೊ ಹಂಗಿದೆ ಪರಿಸ್ಥಿತಿ. ಸೊ ನಾವು ಬಂದ್ಬಿಟ್ಟು ವಾಪಸ್ ಒಂದು 1/4 ಗಂಟೆ ಇದ್ದಷ್ಟೇ. ಸೊ ನೀವು ಏನ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ನೋಡೋಣ. ಹೋಗೋದಾದ್ರೆ ಬೇಗ ಹೋಗಿ ಅಂತ. ಸೊ ಬಿಡಂಗೆ. ಸೊ ನೀವು ಹೋಗೋದಿದ್ರೆ ಹೋಗೋಕ್ಕಾಗಲ್ಲ ಇನ್ಮೇಲೆ, ಒಂದೇ ಫಸ್ಟ್ ಹೋಗ್ಬೇಕಿತ್ತು. ಒಂದು 6 ಕಾಲಲ್ಲಿ 7 ಗಂಟೆ ಒಳಗಡೆ ಹೋಗಿದ್ರೆ ಸೀಟ್ ಸಿಗುತ್ತೆ ಅಷ್ಟೇ ನಮಗೆ. ಆಮೇಲೆ ಎಲ್ಲ ಫಿಲ್ಲು. ಸೊ ನಾವು ವಾಪಸ್ ಬಂದ್ವಿ ಈಗ ಹಾಸ್ಟ್ಲಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.